ಬರೀನ ತಿಗಡಿ ಸರ್ ಜಾಯಿನ್ ಆಗಿಲ್ರಿ. ಆಗ್ತಾರ, ಜಾಯಿನ್ ಆಗ್ತಾರ ಹೇಳಿ. ಇನ್ನು ಜಾಯಿನ್ ಆಗಿಲ್ರಪ್ಪ ಅವ್ರು. ಈಗ ಆದ್ರೆ ಜಸ್ಟ್ ರೀ. ಆಯ್ತಾಯ್ತು. ಇನ್ಮೇಲೆ ಗುರುಗಳಾದ ಜೆ ತಿಗಡಿ ಗುರುಗಳು ನಮಗೆ ನಿಮಗೆಲ್ಲರಿಗೂ ಅನುಭವಾಮೃತವನ್ನ ದಯಪಾಲಿಸಬೇಕೆಂದು ಗುರುಗಳಲ್ಲಿ ಭಿನ್ನಹ. ಈ ಶರಣತತ್ವ ವಿಚಾರವಾಹಿನಿಯಲ್ಲಿ ಸೇರಿದ ಎಲ್ಲ ಶರಣೆಯರಿಗೆ ಭಕ್ತಿಯ ಪ್ರಣಾಮಗಳು. ಗುರು ಬಸವೇಶ್ವರರನ್ನ ಅಲ್ಲಮ್ಮ, ಅಕ್ಕ ಮಹಾದೇವಿ ಮೊದಲಾದ ಶಿವಶರಣೆಯರನ್ನ ಹಾಗೂ ಈ ಲೋಕಕ್ಕೆ ಒಳಿತನ್ನು ಮಾಡಿದ ದಾರ್ಶನಿಕರನ್ನ ಸ್ಮರಿಸುತ್ತಾ ಇವತ್ತು ನಮ್ಮ ಈ ಕಾಲದ ನಡೆದಾಡುವ ದೇವರು ಅಂತ ಜನರಿಂದ ಪ್ರಶಂಸಿಸಲ್ಪಟ್ಟಂತಹ ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳು ನಮ್ಮಿಂದ ಅಗಲಿದ ದಿವಸ 2 ವರ್ಷಗಳ ಹಿಂದೆ ಚೇತನ ನಮ್ಮಿಂದ ಅಗಲಿದೆ. ಇಂತಹ ಚೇತನಕ್ಕೆ ನಾವು ಮತ್ತೊಮ್ಮೆ ನಮ್ಮ ನಮನಗಳನ್ನು ಸಲ್ಲಿಸುತ್ತಾ ಅವರ ಬಗ್ಗೆ ಎಸ್ ಶಿವಪ್ಪನವರು ರಾಮನ ಚೌಪದಿಯೊಳಗ ಒಂದು ಮಾತು ಸಾಕಷ್ಟು ಬರೆದಿದ್ದಾರೆ. ಸಂತನೆಂದರೆ ಯಾರು, ಹೃದಯ ಗೀತೆ. ಬಂದಿತ್ತ ಮರೆಯದೆಯೇ ನಡೆದು ಮೌನದಿ ಮೆಲ್ಲ ಈಕ್ಷಿಸುತ್ತ ಭೂಬನವ ಚಲಿಸಿದರಿವರು. ಬಂದಿತ್ತ ಮೆರೆಯದೆಯೇ ನಡೆದು ಮೌನದಿ ಮೆಲ್ಲ ಈಕ್ಷಿಸುತ್ತ ಭೂಬನವ ಚಲಿಸಿದರಿವರು. ಅರಿವು ದಾಸೋಹದಲ್ಲಿ ತೃಪ್ತಿ ಕಂಡರಿವರು. ಇವರೇ ಸಿದ್ದೇಶ್ವರರು ಮುದ್ದುರಾಮ. ಇವರೇ ಸಿದ್ದೇಶ್ವರರು ಮುದ್ದುರಾಮ. ಒತ್ತಾರೆ ಎದ್ದೊಡನೆ ಮಿಂದು ಮಡಿಯುಟ್ಟು ನೀ ನೆನೆಯೋ ದಿವ್ಯಾತ್ಮರನು. ಒತ್ತಾರೆ ಎದ್ದೊಡನೆ ಮಿಂದು ಮಡಿಯುಟ್ಟು ನೀ ನೆನೆಯೋ ದಿವ್ಯಾತ್ಮನು. ಶುದ್ಧ ಮನದವರ ಅನುಸರಿಸು ಅವರಿಟ್ಟ ಹೆಜ್ಜೆ ಗುರುತುಗಳ. ಶುದ್ಧ ಮನದವರ ಅನುಸರಿಸು ಅವರಿಟ್ಟ ಹೆಜ್ಜೆ ಗುರುತುಗಳ. ಇದೇ ಪುಣ್ಯ ಬೆಳಕು ಇಲ್ಲಿ ಮುದ್ದುರಾಮ. ಇದೇ ಪುಣ್ಯ ಬೆಳಕು ಇಲ್ಲಿ ಮುದ್ದುರಾಮ. ಮಹಾಚೇತನಕ್ಕೆ, ಯಾಕಂದ್ರೆ ಅವರು ನುಡಿದಂತೆ ನಡೆದವರು ಹಾಗೂ ತಮ್ಮ ನುಡಿಗಳಿಂದ ಹಾಗೂ ಅದಕ್ಕೆ ತಕ್ಕ ನಡೆಯಿಂದ ಜನಮಾನಸದಲ್ಲಿ ಅವರು ಸ್ಥಿರವಾಗಿ ಉಳಿತಾರೆ ಅನ್ನುವ ಭಾವ ನಮ್ಮೆಲ್ಲರದಾಗಿದೆ. ಮತ್ತೊಮ್ಮೆ ಆ ಮಹಾಚೇತನಕ್ಕೆ ಶಿರವಾಗಿ ಇವತ್ತು ಮೂಳಿಗೆ ಮಹಾದೇವಿಯ ಒಂದು ವಚನ. ಊರ್ವಶಿ ಕರ್ಪೂರವ ತಿಂದು ಎಲ್ಲರಿಗೆ ಮುತ್ತ ಕೊಟ್ಟೊಡೆ ಮಚ್ಚುವರಲ್ಲದೆ, ಹಂದಿ ಕರ್ಪೂರವ ತಿಂದು ಎಲ್ಲರಿಗೆ ಮುತ್ತ ಕೊಟ್ಟೊಡೆ ಮಚ್ಚುವರೆ. ಹುಡು ಹುಡು ಎಂದು ಅಟ್ಟುವರಲ್ಲದೆ.
ನಡೆನುಡಿ ಶುದ್ಧವುಳ್ಳವರು ಪುರಾತನರ ವಚನವ ಓದಿದಡೆ ಅನುಭಾವವ ಮಾಡಿದಡೆ ಮಚ್ಚುವರಲ್ಲದೆ. ನಡೆನುಡಿ ಶುದ್ಧವಿಲ್ಲದವರು ಪುರಾತನರ ವಚನವ ಓದಿದಡೆ ಅನುಭಾವವ ಮಾಡಿದಡೆ ಮಚ್ಚುವರೆ. ನಡೆನುಡಿ ಶುದ್ಧವಿಲ್ಲದವರು ಪುರಾತನರ ವಚನವ ಓದಿದಡೆ ಆ ಹಂದಿಗಿಂದ ಕರಕಷ್ಟ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಖಡಂಕ ಮಲ್ಲಿಕಾರ್ಜುನ. ಕಾಶ್ಮೀರದಿಂದ ಪತಿ ಮಹಾದೇವ ಭೂಪಾಲನ ಜೊತೆಗೆ ಬಸವಾದಿ ಶಿವಶರಣರ ಕೀರ್ತಿ ವಾರ್ತೆಯನ್ನು ಕೇಳಿ ತಾವು ಕೂಡ ನಿತ್ಯ 6,000 ಜಂಗಮಕ್ಕೆ ದಾಸೋಹ ಮಾಡತಕ್ಕಂತಹ ಈ ಶರಣ ದಂಪತಿಗಳು ಒಂದು ರೀತಿ ಈ ಭೂಮಂಡಲದಲ್ಲಿ ನಮ್ಮ ಹಾಗೆ ಜಂಗಮ ದಾಸೋಹ ಮಾಡ್ತಕ್ಕಂಥವರು ಯಾರು ಇಲ್ಲ ಅನ್ನುವ ಪಂಚ ಅಹಂ ಕೂಡ ಅವರಲ್ಲಿ ಬಂದಿರ್ಲಿಕ್ಕೆ ಸಾಕು. ಇಲ್ಲಿಂದ ಜಗವ ಸುತ್ತುವ ಈ ಜಂಗಮರ ಮೂಲಕ ಈ ವಾರ್ತೆಯನ್ನ ಕೇಳಿ ಅದಕ್ಕಾಗಿ ಇವರು ಮಾಡತಕ್ಕಂತಹ ಕಲ್ಯಾಣದಲ್ಲಿ ಕಾರ್ಯವನ್ನ ತಿಳ್ಕೊಂಡು ಬರ್ಲಿಕ್ಕೆ ಒಂದಿಬ್ಬರು ವ್ಯಕ್ತಿಗಳನ್ನ ಕಳಿಸ್ತಾರೆ. ಆ ವ್ಯಕ್ತಿಗಳು ಇಲ್ಲಿನ ಅದ್ಭುತ ಕಾರ್ಯವನ್ನ ನೋಡಿ ವರದಿ ಮಾಡೋದಷ್ಟೇ ಅಲ್ಲ, ಮಹಾರಾಜ ಅವರ ಕಾರ್ಯದ ಮುಂದೆ ನಿನದೇನೂ ಅಲ್ಲ, ನಾವು ಇಲ್ಲಿರೋದಿಲ್ಲ, ನಾವಿನ್ನು ಅಲ್ಲಿಗೆ ಹೋಗ್ತೀವಿ ಹೇಳಿ ಅವರು ಹೊರಡ್ತಾರೆ ಮತ್ತು ಇಲ್ಲೇ ಉಳಿತಾರೆ. ಆಶ್ಚರ್ಯಚಕಿತನಾದ ಮಹಾರಾಜ ಇವರು ಹೇಳಿದ ಎಲ್ಲ ವಿವರಗಳನ್ನ ತಿಳಿದುಕೊಂಡು ತಾನೂ ಕೂಡ ಅಲ್ಲಿಂದ ಸತಿಯೊಡನೆ ಕಲ್ಯಾಣಕ್ಕೆ ಬರ್ತಾನೆ. ಬಂದು ಇಲ್ಲಿ ಮೊದಲೇ ವಾರ್ತೆ ಕೇಳಿದ್ದು, ಆ ಕೇಳಿದಂತೆ ಇಲ್ಲಿ ಜನ ಇರೋದನ್ನ ಕಂಡು ಆ ಶರಣರು ತಾನೂ ಕೂಡ ಇವರಂತೆ ಬದುಕಿ ಬಾಳಬೇಕು, ಜೀವನ ಸಾರ್ಥಕ ಮಾಡಿಕೊಳ್ಬೇಕು ಅಂತ ಕಟ್ಟಿಗೆಯನ್ನ ಮಾರುವ ಕೆಲಸ, ಅದನ್ನ ಕಡ್ಕೊಂಡು ಬಂದು ಕಟ್ಟಿಗೆ ಕಾಯಕವನ್ನ ಮಾರುವ ಕಾಯಕವನ್ನ ಮಾಡ್ಬೇಕಲ್ಲ ಮಾಡ್ತಾ ಅದರಲ್ಲಿ ಜಂಗಮ ದಾಸೋಹವನ್ನು ಮಾಡ್ತಾ ಇಲ್ಲಿಯೇ ಕಾಲ ಕಳೀತಾನೆ. ಪತಿಗೆ ಅನುಕೂಲೆಯಾದಂತಹ ಸತಿ ಮಹಾದೇವಿ ಕೂಡ ಪತಿಯ ಕಾರ್ಯದಲ್ಲಿ ತೊಡಗುತ್ತಾಳೆ. ಆ ತಾಯಿ ಬರೆದಂತಹ ಹಲವಾರು ವಚನಗಳಲ್ಲಿ ಒಂದು ವಚನ ಇದು ನಡೆ ನುಡಿ ಸಿದ್ಧಾಂತವನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು. ಇಲ್ಲಿ ಒಂದು ಉದಾಹರಣೆಯನ್ನ ಕೊಟ್ಟು, ಎಲ್ಲರಿಗೂ ಗೊತ್ತಿರೋದು ಕೊಟ್ಟು ಆ ಉದಾಹರಣೆಯನ್ನ ನಮಗೆ ಅನ್ವಯಿಸಿಕೊಂಡು ಹೇಳುವ ರೀತಿ. ಊರ್ವಶಿ ಕರ್ಪೂರವ ತಿಂದು ಎಲ್ಲರಿಗೆ ಮುತ್ತ ಕೊಟ್ಟಡೆ ಮಚ್ಚುವರಲ್ಲದೆ, ಹಂದಿ ಕರ್ಪೂರವ ತಿಂದು ಎಲ್ಲರಿಗೆ ಮುತ್ತ ಕೊಟ್ಟಡೆ ಮಚ್ಚುವರೆ, ಹುಡು ಹುಡು ಎಂದು ಅಟ್ಟುವರಲ್ಲದೆ. ಪ್ರಶ್ನಾರ್ಥಕ ಚಿಹ್ನೆ. ಊರ್ವಶಿ ಗೊತ್ತು ನಮಗೆ, ನಮ್ಮ ಪೌರಾಣಿಕ ಕಲ್ಪನೆಗಳಲ್ಲಿ ಗೌತಮ್ ಮೈಕ್ ಬಂದ್ ಮಾಡ್ರಿ ಗೌತಮ್. ನಮ್ಮ ಪೌರಾಣಿಕ ಕಲ್ಪನೆಗಳಲ್ಲಿ ಸ್ವರ್ಗ ನರಕದ ಕಲ್ಪನೆ ಇದೆ. ಸ್ವರ್ಗಕ್ಕೆ ಹೋದ್ರೆ ಅಲ್ಲಿ ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಅಂತಹ ಅಪೂರ್ವ ಸುಂದರಿಯರು, ಇಂದ್ರನ ಓಲಗದಲ್ಲಿ ನರ್ತನ ಮಾಡುವವರು, ಅವರಿಂದ ಸ್ವರ್ಗದಲ್ಲಿ ನಮಗೆ ಸೇವಾ ಭಾಗ್ಯ ದೊರೀತದೆ ಇತ್ಯಾದಿ ಇತ್ಯಾದಿಗಳನ್ನ ನಾವು ನೋಡ್ತೀವಿ. ಅವರು ಅಪೂರ್ವ ಸುಂದರಿಯರು ಅಷ್ಟೇ ಅಲ್ಲ, ಅವರು
ಅವರಿಂದ ಆಗದ ಕೆಲಸಗಳು ಇಲ್ಲ. ಎಷ್ಟೋ ಉದಾಹರಣೆಗಳನ್ನ ನೋಡ್ತೇವೆ. ವಿಶ್ವಾಮಿತ್ರ ಹಠ ಯೋಗಿಯಾದವನನ್ನ ಮತ್ತೆ ಸಂಸಾರ ಬಂಧನದಲ್ಲಿ ಸಿಲುಕಿಸಿದ ಮೇನಕೆಯನ್ನು ನಾವಿಲ್ಲಿ ಕಥೆಯನ್ನು ಕಂಡಿದ್ದೇವೆ. ಆ ಉದಾಹರಣೆಯನ್ನ ಇಲ್ಲಿ ಪ್ರಮಾಣಗಳು ತಗೊಳುತ್ತೆ. ಊರ್ವಶಿ ಕರ್ಪೂರವ ತಿಂದು ಅಂತಂದ್ರೆ ತಿನ್ನೋದಲ್ಲ, ಅದನ್ನ ಪೂಸಿಕೊಂಡು, ಅಥವಾ ಪಚ್ಚ ಕರ್ಪೂರ ಅಂತಲೂ ಇರ್ತದ, ಅಡಿಗೆಗೂ ಕೂಡ ಬಳಸ್ತಾರೆ, ಸುವಾಸನೆ ಆಗ್ಲಿ ಅನ್ನೋ ಉದ್ದೇಶದಿಂದ. ಊರ್ವಶಿ ಕರ್ಪೂರವ ತಿಂದು ಎಲ್ಲರಿಗೆ ಮುತ್ತ ಕೊಟ್ಟೊಡೆ. ಮುತ್ತ ಕೊಡೋದು, ಈ ಕ್ರಿಯೆಯಲ್ಲಿ ಆ ಸುವಾಸನೆ ಬಾಯಿಯಿಂದ ಹೊರಡತಕ್ಕಂಥ ಇದು ಶುದ್ಧ ಲೌಕಿಕವಾದಂತ ಉದಾಹರಣೆ. ಇವತ್ತು ನಾವು ಟೂತ್ ಪೇಸ್ಟ್ಗಳ ಒಂದು ಅಡ್ವರ್ಟೈಸ್ಮೆಂಟ್, ಜಾಹೀರಾತುಗಳನ್ನ ಟಿವಿಯಲ್ಲಿ ಕಂಡಾಗ ಉಸಿರನ್ನ ಒಂದು ಗಂಡು ಒಂದು ಹೆಣ್ಣಿಗೆ ತಾಕಿಸುವುದು, ಹೆಣ್ಣು ಗಂಡಿಗೆ ತಾಕಿಸಿ ಅಲ್ಲಿ ತಮಗೆ ಬೇಕಾದ ಒಳ್ಳೆ ಟೂತ್ ಪೇಸ್ಟ್ ನ ಸುವಾಸನೆಯನ್ನ ಹೇಳುವ ರೀತಿ ನಾವು ಕಂಡಿದ್ದೇವೆ. ಇಲ್ಲಿ ತಾಯಿ ಹೇಳೋದೇನು ಅಂದ್ರೆ, ಊರ್ವಶಿ ಆಕೆ ಸುಮ್ಮನೆ ಮುತ್ತು ಕೊಟ್ಟಿದ್ರು ಕೂಡ ಸುವಾಸನೆ ಹೊರಡತಕ್ಕಂತಹ ಯುವತಿ ಅಂದ್ರೆ ತನುವನ್ನ ಯಾವಾಗಲೂ ಪರಿಶುದ್ಧವಾಗಿ ಇಟ್ಟುಕೊಳ್ಳತಕ್ಕಂಥವಳು. ಅಂತಹ ಊರ್ವಶಿ ಈ ಕರ್ಪೂರವನ್ನ ಪೂಸಿಕೊಂಡು ತಿಂದು ಎಲ್ಲರಿಗೂ ಮುತ್ತ ಕೊಟ್ಟಡೆ ಮೆಚ್ಚುತ್ತಾರೆ, ಹೌದು ಅಂತಾರೆ. ಅದೇ ಹಂದಿ ಕರ್ಪೂರ ಸುವಾಸನೆಯುಳ್ಳದ್ದು, ಅದರಿಂದ ಸುವಾಸನೆ ಹೊರಡುತ್ತದೆ. ಅದಕ್ಕೆ ಆಕರ್ಷಿತರಾಗಿ ಆ ವ್ಯಕ್ತಿಯನ್ನು ಕೂಡ ಮರಿತಕ್ಕಂಥದ್ದು ಆ ಗುಣ ಅದರಲ್ಲಿದೆ. ಆದ್ರೆ ಹಂದಿ ಕರ್ಪೂರ ತಿಂದು ಅದಕ್ಕೆ ಕರ್ಪೂರ ತಿನ್ನುವುದು, ಕೂಸೋದು, ಅದು ಓಡೋಡಿ ಬಂದು ಎಲ್ಲರಿಗೂ ಮುತ್ತು ಕೊಟ್ರೆ ಮೆಚ್ಚುತ್ತಾರೇನು, ಒಪ್ಪುತ್ತಾರೇನು? ಇಲ್ಲ ಅನ್ನೋದಷ್ಟೇ ಅಲ್ಲ, ಹುಡು ಎಂದು ಅಟ್ಟುವರು, ಅದನ್ನ ಹೊಡೆದು ಬಡದು ಓಡಿಸ್ತಾರೆ. ಇದು ಒಂದು ಸ್ಟೇಟ್ಮೆಂಟ್. ಇದನ್ನ ಇಟ್ಕೊಂಡು, ಯಾಕಂದ್ರೆ ಮೈ ತುಂಬಾ ದುರ್ವಾಸನೆ, ಕೆಸರಲ್ಲಿ ಹೊರಳಾಡಿ ಬಂದಿರೋದು ಮತ್ತು ಹೊಲಸನ್ನ ತಿಂದಿರೋದು, ಬಾಯಿಯಿಂದ ಯಾವಾಗಲೂ ದುರ್ಗಂಧ ಹೊರಡೋದು, ಇಷ್ಟಾಗಿಯೂ ಮೇಲೆ ಇದನ್ನೆಲ್ಲ ಹಾಕೊಂಡ್ರೆ, ಈ ಕರ್ಪೂರ ತಿಂದ್ರೆ ಆ ಕರ್ಪೂರದ ವಾಸನೆಯನ್ನ ಸುವಾಸನೆಯನ್ನ ಮೀರಿದ ದುರ್ವಾಸನೆ ಒಳಗೂ ಹೊರಗೂ ಹಂದಿಗೆ. ಹೀಗಿದ್ದಾಗ ಬರೀ ನೋಟ ಮಾತ್ರದಿಂದಲೇ, ಕಂಡ ಮಾತ್ರದಿಂದಲೇ ಓಡಿಸ್ತಕ್ಕಂಥವ್ರು ಇನ್ನು ಬಂದು ಅದು ನಾನು ಕರ್ಪೂರ ತಿಂದೀನಿ, ಸುವಾಸನೆ ಇದೆ, ಮುತ್ತು ಕೊಡ್ತೀನಿ ಅಂದ್ರೆ ಬಿಟ್ಟಾರಿಗೆ ಓಡಿಸ್ಬಿಡ್ತಾರೆ. ಹಾಗೆ ನಡೆ ನುಡಿ ಶುದ್ಧವುಳ್ಳವರು ಪುರಾತನರ ವಚನವ ಓದಿದಡೆ, ಅನುಭಾವವ ಮಾಡಿದಡೆ ಮಚ್ಚುವರಲ್ಲದೆ. ಆ ಮೇಲಿನ ಉದಾಹರಣೆ ಸ್ಟೇಟ್ಮೆಂಟ್ ಅನ್ನ ನಾವು ಒಂದು ಕಡೆಗೆ ಇಟ್ಕೊಳ್ಬೇಕು. ಇದು ಬೇಸಿದು. ನಡೆನುಡಿ ಶುದ್ಧವಿಲ್ಲದವರು ಪುರಾತನರ ವಚನವ ಓದಿದಡೆ, ಅನುಭಾವ ಮಾಡಿದಡೆ ಮಚ್ಚುವರೇ. ಇಲ್ಲಿ ಪ್ರಶ್ನೆ, ಒಂದು ಕಡೆ ಅಲ್ಲಿ ಊರ್ವಶಿ ಇದ್ದಾಳೆ, ಒಂದು ಕಡೆ ಹಂದಿ ಇದೆ, ಅಲ್ಲಿ ಕರ್ಪೂರ ತಿಂತದೆ, ಇಲ್ಲಿ ವಚನವ ಓದಿ ಅನುಭಾವ ಮಾಡ್ತಾರೆ. ಅಲ್ಲಿ ನಡೆನುಡಿ ಶುದ್ಧ ಉಳ್ಳಂತಹ ಒಂದು ರೂಪಕ ಊರ್ವಶಿ. ಹಾಗಂತ ತಿಳ್ಕೊಂಡು ಊರ್ವಶಿ ನಡೆನುಡಿ ಶುದ್ಧವಾಗಿತ್ತು ಅಂತ ನಾವು ಪೂರ್ಣ ಸಮನ್ವಯ ಮಾಡೋ ಹಾಗಿಲ್ಲ.
ಅದು ನಮಗೊಂದು ಉದಾಹರಣೆ ಅಷ್ಟೇ, ಅಷ್ಟು ಬಿಟ್ರೆ ಏನೂ ಇಲ್ಲ ಅದರಲ್ಲಿ. ನಡೆ ನುಡಿ ಶುದ್ಧತೆಗೆ ಮೇಲಿನ ಈ ಹಂದಿ ಮತ್ತು ನಮ್ಮ ಊರ್ವಶಿಯ ಉದಾಹರಣೆಯನ್ನ ಅವ್ರು ತಗೊಳ್ತಾರೆ. ನಡೆನುಡಿ ಶುದ್ಧವುಳ್ಳವರು ಪುರಾತನರ ವಚನವ ಓದಿದಡೆ ಅಂತರಂಗದಲ್ಲಿ ಬಹಿರಂಗದಲ್ಲಿ ಶುದ್ಧ ಇರಬೇಕು. ನಡೆ ಮತ್ತು ನುಡಿ ಒಂದಾಗಿರಬೇಕು. ಇಂಥವರು ಅನುಭಾವವ ಮಾಡಿದಡೆ ಒಂದು ವಚನವನ್ನು ಅಥವಾ ಶರಣರ ತತ್ವಗಳನ್ನು ಹೇಳುತ್ತಾ ಅದರ ವಿವರಗಳನ್ನ ನೀಡಿದರೆ ಜನ ಮೆಚ್ಚುತ್ತಾರೆ ಅವರನ್ನ. ಅವರು ಏನು ಹೇಳಿದ್ರೂ ಮೆಚ್ಚುತ್ತಾರೆ. ಈಗ ಈ ವಿಚಾರವಾಹಿನಿಯಲ್ಲಿರ್ತಕ್ಕಂತಹ ಮಠಪತಿ ಗುರುಗಳು ಸುಮ್ಮನೆ ಆ ಮಠಪತಿ ಅನ್ನುವ ಕಿವಿಗೆ ಶಬ್ದ ಬಿದ್ರೆ ಅದ್ರ ಹಿಂದ್ ಒಂದು ಗೊತ್ತಿಲ್ಲ ಅಂದ್ರೆ ಆರೋಗ್ಯರಿಯಲ್ಲಿರ್ತಕ್ಕಂತಹ ಶರಣ ತತ್ವ ಪಾಲಕರು, ಪ್ರಚಾರಕರು, ಮಠಪತಿ ಗುರುಗಳು ಅಂದ್ರೆ ಸಾಕು, ಒಂದು ಪ್ರಭಾವಳಿ ರೂಪುಗೊಂಡು ಬಿಟ್ಟದ. ಈಗ ಮಠಪತಿ ಗುರುಗಳು ಅಂತಂದ್ರೆ ಆರೋಗ್ಯರಿಯಲ್ಲಿರ್ತಕ್ಕಂತಹ ಶರಣರೇ ಅಂತ ಕೇಳುತ್ತಾರೆ. ಈ ಪ್ರಭಾವಳಿಯನ್ನ ರೂಪಿಸಿಕೊಳ್ಬೇಕಾದ್ರೆ ಅದು ನಿರ್ಮಾಣ ಆಗಬೇಕಾದ್ರೆ ಎಷ್ಟೊಂದು ಪರಿಶ್ರಮ ಅವ್ರು ಪಟ್ಟಿರ್ಬೇಕು. ಲೋಕಕ್ಕಲ್ಲ, ತಮಗೆ ತಮ್ಮನ್ನ ಆ ಒಂದು ಎತ್ತರದಲ್ಲಿ ಇಡಬೇಕಾದ್ರೆ ನಡೆ ನುಡಿ ಪರಿಶುದ್ಧತೆ, ಕಾಯಕ ಕ್ರಿಯೆಗಳು ಮತ್ತು ಮಾನವೀಯ ಸಂಬಂಧಗಳನ್ನು ಇಟ್ಟುಕೊಂಡು ಜನರೊಡನೆ ಬೆರೆಯುವ ರೀತಿ, ಮೃದು ಮಾತು, ಇದರ ಒಂದು ಭಾವವೇ ಅಲ್ಲಿ ನಿರ್ಮಾಣ ಆಗ್ತಾ ಇದೆ. ಮಠಪತಿ ಗುರುಗಳನ್ನು ಹೊಗಳ್ತೀನಿ ಅಂತ ಅನ್ಯಥಾ ಭಾವಿಸುವ ಹಾಗಿಲ್ಲ. ಅವರೊಂದು ಐಕಾನ್ ನಮಗೆ ಹೀಗಿದ್ದಾರೆ. ಹಾಗೆ ಎಷ್ಟೋ ಜನ ನಮ್ಮ ಅನುಭವಕ್ಕೆ ಬಂದವರು ಇದ್ದಾರೆ. ಇಂಥವರನ್ನೇ ನಾನು ಹೇಳೋದು ಪ್ರಾತಸ್ಮರಣೀಯರು ಅಂತೀವಿ. ಯಾರ್ಯಾರನ್ನು ನೆನೆಯುವುದಕ್ಕಿಂತ ಬಸವಾದಿ ಶರಣರು ಪ್ರಾತಸ್ಮರಣೀಯರಾದ ಇಂದಿನ ಕೆಲ ಸಂತರು, ಇವರನ್ನ ನೆನೆದಾಗ ಮನಸ್ಸು ನಿರ್ಮಲವಾಗ್ತದ, ಶಾಂತವಾಗ್ತದ, ಚಿತ್ತದಲ್ಲಿ ಒಂದು ರೀತಿಯ ಸಮತೋಲನ ನೆಲೆಸ್ತದೆ. ಇಂಥವರು ಬಂದು 4 ಮಾತಾಡ್ತಾರೆ ಅಂದ್ರೆ ಇನ್ನೂ ಉತ್ಸಾಹ ಬರ್ತದೆ. ಆದ್ರೆ ಇನ್ನು ಕೆಲವರು ಇರ್ತಾರೆ, ಅವರ ಕೊರಿತಿರ್ತಾರೆ. ಬಹಳಷ್ಟು ಜನ ಇದ್ದಾರೆ, ಮಹಾನ್ ವಾಗ್ಮಿಗಳು. ಕೇಳೋದಕ್ಕೆ ಕಿವಿ ಸಾಲದು, ಹಾಗೆ ನಮ್ಮನ್ನ ಮುಳುಗಿಸ್ತಾರೆ ಮಾತಿನಲ್ಲಿ. ಆದರೆ ಅವರ ಬಗೆಗಿನ ಅಭಿಪ್ರಾಯ ಹೇಗಿರ್ತದಂತಂದ್ರೆ, ಇವರು ಬರೀ ಮಾತಾಡೋರು, ರಂಜಿಸುವವರು, ಮಾತಿನಲ್ಲಿ ರಂಜಿಸುವವರು, ಇವರಿಂದ ಏನು ಆಗೋದಿಲ್ಲ. ಇವರನ್ನ ನಾವು ತಮಾಷೆಯಾಗಿ ಕಾಲೇಜ್ ದಿನಗಳಲ್ಲಿ ಕೊರಿಯರ್ ಸರ್ವಿಸ್ ಅಂತಿದ್ದೀವಿ. ಅಂದ್ರೆ ಕೊರೆಯುವುದೇ ತಮ್ಮ ಸರ್ವಿಸ್ ಅನ್ನಾಗಿ ಮಾಡಿಕೊಂಡವರು ಮತ್ತು ಅದರಿಂದ ಸಂಪಾದನೆ ಮಾಡಿಕೊಳ್ತಕ್ಕ, ಅದು ಅಲ್ಲ. ಅದಕ್ಕೆ ಹೇಳ್ತಾರಲ್ಲ, ಸದ್ದು ಗದ್ದಲವಿಲ್ಲದೆ ತಮ್ಮ ಕಾಯಕದಲ್ಲಿ ತಾವು ನಿರತರಾಗಿ ಯಾರಿಗೂ ಹೇಳದೆ ಎದ್ದು ಹೋದವರು ಅಂತಾರೆ. ಆ ಅರ್ಥದಲ್ಲಿ ಇಲ್ಲಿ ಆ ತಾಯಿ ಹೇಳೋದೇನು ಅಂದ್ರೆ, ಹೇಗೆ ನಡೆ ನುಡಿ ಶುದ್ಧ ಉಳ್ಳವರು ಪುರಾತನರ ಶರಣರ ಹಿಂದಿನ ಸಂತರ ಅನುಭಾವವನ್ನ ಮಾಡಿದರೆ, ಅವರ ವಚನಗಳನ್ನ ಅವರ ಮಾತುಗಳನ್ನ ಅನುಭಾವದಲ್ಲಿ ಹೇಳಿದರೆ
ಜನ ಖಂಡಿತವಾಗಿ ಮೆಚ್ಚುತ್ತಾರೆ. ಆದ್ರೆ ನಡೆ ನುಡಿ ಶುದ್ಧ ಇಲ್ಲದವರು ಈ ಅನುಭವವನ್ನು ಮಾಡಿದರೆ ಮೆಚ್ಚುವುದಿಲ್ಲ. ಯಾಕೆ ಮೆಚ್ಚುವುದಿಲ್ಲ ಅಂದ್ರೆ, ನಡೆ ನುಡಿ ಶುದ್ಧವಿಲ್ಲದವರು ಪುರಾತನ ವಚನವ ಓದಿದಡೆ ಆ ಹಂದಿಗಿಂದ ಕರಕಷ್ಟ. ಇನ್ನೂ ಒಂದು ಲೆಕ್ಕದಲ್ಲಿ ಹಂದಿ ಆದರೂ ಬೇಕು. ಅದು ಯಾರಿಗೂ ತೊಂದರೆ ಕೊಡುವುದಿಲ್ಲ. ಅದು ಊರೊಳಗಿನ ಹೊಲಸನ್ನ ಆದಷ್ಟು ಕಡಿಮೆ ಮಾಡ್ತದ. ಆದ್ರೆ ಇವರು ಊರೊಳಗೆ ಹೊಲಸು ಮಾಡೋದಲ್ಲ, ಊರಿನ ಅಂತರಂಗದ ಮನಸ್ಥಿತಿಯನ್ನೇ ಹೊಲಸು ಮಾಡ್ತಕ್ಕಂಥವ್ರು. ಅದಕ್ಕೆ ಹಂದಿಗಿಂತಲೂ ಕೂಡ ನಡೆ ನುಡಿ ಶುದ್ಧವಿಲ್ಲದವರು ಕರಕಷ್ಟ. ಅವರು ನಂಬೋದು ತುಂಬಾ ಕಷ್ಟ. ಅವರಿಂದ ಲೋಕಕ್ಕೆ ಲಾಭ ಇಲ್ಲ, ತೊಂದರೆನೆ ಆಗ್ತಾ ಇದೆ. ಅದಕ್ಕೆ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಗಳಂಕ ಮಲ್ಲಿಕಾರ್ಜುನ ಅಂತ ಹೇಳ್ತಾ ಈ ತಾಯಿ ನಡೆನುಡಿ ಸಿದ್ಧಾಂತಕ್ಕೆ ಬಹಳ ಉನ್ನತ ಸ್ಥಾನವನ್ನ ಕೊಡ್ತಕ್ಕಂತ ತಾಯಿಯಾಗಿದ್ಲು. ವೃತ ಮತ್ತು ಶೀಲಕ್ಕೆ ಈ ತಾಯಿಯ 10 ಹಲವು ವಚನಗಳೇ. ಅಲ್ಲಿ ಕೂಡ ಇದೇ ಬರ್ತದೆ. ವೃತ ಶೀಲ ಪಾಲಿಸುವಾಗ ನಡೆ ನುಡಿ ಒಂದಾಗಬೇಕು. ನಡೆ ನುಡಿ ಒಂದಾಗದೇ ಇದ್ರೆ ಅವರು ಈ ಲೋಕದಲ್ಲಿ ಯಾರಿಗೂ ಬೇಕಾಗುವುದಿಲ್ಲ, ಎಲ್ಲರಿಗೂ ಬೇಡವಾಗ್ತಾರೆ. ಅದು ಒಂದೇ ನಮ್ಮನ್ನ ಆ ಪರಮಾತ್ಮನ ಕಡೆಗೆ ಒಯ್ಯತಕ್ಕಂತಹ ಮಾರ್ಗ. ಅಂತಹ ಮಾರ್ಗವನ್ನ ನಮ್ಮ ಶರಣ ತಾಯಂದಿರು ಕೂಡ ಕೊಟ್ಟಿದ್ದಾರೆ. ಶರಣರಷ್ಟೇ ಅಲ್ಲ, ಅವರಷ್ಟೇ ಪ್ರಬಲವಾಗಿ, ಅವರಷ್ಟೇ ತಾತ್ವಿಕವಾಗಿ ಅನುಭವದಲ್ಲಿ ಮಿಗಿಲಾದವರು ಅಕ್ಕ ಮಹಾದೇವಿಯನ್ನು ಹೊರತುಪಡಿಸಿ ಕೂಡ ತುಂಬಾ ಜನ ಶರಣೆಯರು ಕೊಟ್ಟಿದ್ದಾರೆ. ಅಂತಹ ಶರಣೆಯರಿಗೆ ನಾವು ಸಲ್ಲಿಸಬೇಕಾದಂಥದ್ದು ಗೌರವ ಇಷ್ಟೇ. ಅವರು ಹೇಳಿದ ತತ್ವ ನಮ್ಮ ಆಚರಣೆಯಲ್ಲಿ ನಾವು ತಂದು ನಾವು ಪುನೀತರಾಗುವುದರ ಜೊತೆಗೆ ನಾವು ಇನ್ನೊಬ್ಬರಿಗೂ ಕೂಡ ಒಂದು ಮಾದರಿಯಾಗಿ ನಿಂತ್ರೆ ಅದು ಸಾರ್ಥಕ ಶರಣ ಜೀವನ. ಅಂತಹ ಜೀವನವನ್ನ ನಾವೆಲ್ಲ ಪಾಲಿಸೋಣ ಅಂತ ಹೇಳ್ತಾ ಆ ತಾಯಿ ಮಹಾದೇವಿಗೆ ನನ್ನ ಒಂದು ನುಡಿ ನಮನವನ್ನ ಅರ್ಪಿಸ್ತಾ ಇಲ್ಲಿ ಕೇಳಿದ ಎಲ್ಲ ಶರಣ ತಂದೆ ತಾಯಿಗಳಿಗೆ ಮತ್ತೊಮ್ಮೆ ಶರಣಾರ್ಥಿಗಳು. ಇಲ್ಲಿವರೆಗೆ ಪೂಜ್ಯರಾಗಿರುವಂತ ಶ್ರೀ ಜಿ.ಎ. ತಿಗಡಿ ಅವರು ಸದ್ದು ಗದ್ದಲವಿಲ್ಲದೆ ಸತ್ಯವನ್ನೇ ನುಡಿದು ಎದ್ದು ಹೋದವರು, ನಡೆನುಡಿ ಒಂದಾಗಿ ಸಿದ್ಧಾಂತವಾಗಿರುವ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ 2ನೇ ಸ್ಮರಣೋತ್ಸವವನ್ನ ಇಲ್ಲಿ ಸ್ಮರಣೆ ಮಾಡಿಕೊಂಡು ಅವರ ನುಡಿ ನಡೆ ಒಂದಾದ ಪರಿಯನ್ನ ಕೆ.ಸಿ. ಶಿವಪ್ಪನವರ ಆ ಚೌಪದಿಯ ಮೂಲಕ ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮೋಳಿಗಿ ಮಾರಯ್ಯನವರ ಪುಣ್ಯಾಂಗನೆ ಪುಣ್ಯಸ್ತ್ರೀ ಮಹಾದೇವಿ ತಾಯಿಯ ಒಂದು ವಚನ ಬಹಳ ಸುಂದರವಾದಂತ ಒಂದು ವಚನ. 2 ದೃಷ್ಟಾಂತಗಳು, ಒಂದು ಊರ್ವಶಿ, ಇನ್ನೊಂದು ಹೆಣ್ಣು. ಅದು ಕರ್ಪೂರ, ಇದು ಕರ್ಪೂರ. ಆದರೆ ಯಾವುದು ಅಪ್ಯಾಯಮಾನ, ಯಾವುದು ನಮ್ಮಿಂದ ತಿರಸ್ಕಾರ ಅನ್ನೋದನ್ನು ಕೂಡ ನಾವು ಇಟ್ಟುಕೊಳ್ಳಬೇಕಾಗಿದೆ. ಅಂಥ ಜನರ ಮಧ್ಯದಲ್ಲಿ ನಾವು ಇದ್ದು ಬದುಕುವ ಕಲೆಯನ್ನ ಕರಗತ ಮಾಡಿಕೊಳ್ಳಬೇಕಾದರೆ ವಚನ ಸಾಹಿತ್ಯವೇ ನಮ್ಮೆಲ್ಲರಿಗೂ ಕನ್ನಡಿಯಾಗಿದೆ, ದಾರಿದೀಪವಾಗಿದೆ. ಅಂಥ ವಚನ ಸಾಹಿತ್ಯವನ್ನ ಅಧ್ಯಯನ ನಾವು ಮಾಡೋಣ ಅನ್ನುವ ಹಿನ್ನೆಲೆಯೊಳಗ ಪೂಜ್ಯರು ಬಹಳ ಚೆನ್ನಾಗಿ ಇಂದು ವಿಶ್ಲೇಷಣೆ ಮಾಡಿದ್ದಾರೆ ಆ ತಾಯಿ ವಚನವನ್ನ. ಅವರಿಗೆ ಭಕ್ತಿಯ ಶರಣಾರ್ಥಿಗಳು. ಇನ್ನು ಮೇಲೆ ಪೂಜ್ಯ ಸತ್ಯಮೇಧಾವಿ ತಾಯಿ ಅವರು ತಮ್ಮ ವಿಚಾರಗಳನ್ನ ಮಂಡಿಸ್ತಾರೆ. ಅವರಿಗೆ ಸ್ವಾಗತ. ಶರಣು ಶರಣು ಕೂಡ ಶರಣು
ಶರಣು ಎನ್ನುತ್ತಿದ್ದೇನಯ್ಯ ಅಚಲ ಬಾಬಾ ಲಿಂಗವನೊಲಿಸಿದ ಅಚಲ ಬಾಬಾ ಲಿಂಗವನೊಲಿಸಿದ ಶರಣರಿಗೆ ಶರಣು ಶರಣರಿಗೆ ಶರಣು. ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಗಳ ಪುಣ್ಯ ಸ್ಮರಣೆಯ ಜೊತೆಗೆ ಪ್ರಾರಂಭವಾದ ಈ ಬೆಳಗು ನಮ್ಮ ಬಾಳನ್ನು ಕೂಡ ಬೆಳಕಾಗಿಸುತ್ತಾ ಸಾಗಲಿ ಅಂತ ಹಣೆ ಮಣಿದು ಪ್ರಾರ್ಥಿಸುತ್ತಾ ಆ ದಿನ ಪೂಜ್ಯ ಸಿದ್ದೇಶ್ವರ ಅಪ್ಪಗಳ ಸಮಾಧಿಯ ಒಂದು ಕಾರ್ಯ ನಡೀತಿರ್ಬೇಕಾದ್ರೆ ಎಲ್ಲರೂ ಸಕ್ರಿಯವಾಗಿ ಭಾಗಿಯಾಗಿ ಅದನ್ನ ನೆರವೇರಿಸ್ತಾ ಇದ್ರು. ನಾನು ಕೂತ್ಕೊಂಡು ನನ್ನ ಕೈಯಲ್ಲಿ ಲಿಂಗ ಇಟ್ಕೊಂಡು ಲಿಂಗ ರೂಪದಲ್ಲಿ ಶ್ರೀ ಸಿದ್ದೇಶ್ವರ ಅಪ್ಪಗಳನ್ನ ಭಾವಿಸುತ್ತಾ ಪ್ರಾರ್ಥನೆ ಮಾಡ್ತಾ ನನ್ನಲ್ಲಿ ಲಿಂಗ ನಿಷ್ಠೆ ಬರ್ಲಿ, ಪೂಜ್ಯ ಮಲ್ಲಿಕಾರ್ಜುನ ಶಿವಯೋಗಿಗಳ ಒಂದು ಲಿಂಗ ನಿಷ್ಠೆ ಹೇಗೆ ಸಿದ್ದೇಶ್ವರ ಅಪ್ಪಗಳಲ್ಲಿ ಬಂದಿತ್ತು, ಅವರು ಲಿಂಗ ಸ್ವರ್ಪಿಗಳಾಗಿ ಲಿಂಗ ನಡೆ ಲಿಂಗ ನುಡಿಯಲ್ಲಿ ಲೀನವಾದ್ರು, ಅದೇ ದಾರಿನಲ್ಲಿ ಅದರ ಒಂದು ಬೆಳಕಿನ ಕಿರಣ ನನ್ಗೂ ಕೂಡ ತಾಕ್ಬೇಕು ಅನ್ನೋ ಒಂದು ಮಾಡ್ತಾ ಸಿದ್ಧ ಜೋ 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 ಕಂದ ಈಶ್ವರ ಜೋ ಜೋ ಕರುಣಿ ಜ್ಞಾನ ಯೋಗಿ ಜೋ ಜೋ ಸಿದ್ದೇಶ್ವರ ಜೋ ಜೋ. ಮಲಗುವಾಗ ನಾ ಕಂಡ್ರಪ್ಪೆಯಳಿರಿಸುವೆನು, ಎದ್ದಾಗ ನೋಡುವ ನೋಟದಲ್ಲಿ ಬೆರೆಸುವೆನು, ನಿನ್ನ ಸೇರಲು ಸಿರ ಬಸಿರ ಬಗೆಯುತ್ತಲಿಯೇನು, ನಿನ್ನ ಸೇರಲು ಸಿರ ಬಸಿರ ಬಗೆಯುತ್ತಲಿಯೇನು, ಲಿಂಗವೇ ಅಂಗೈಯೊಳಗಾಡಯ್ಯ ನೀನು, ಲಿಂಗವೇ ಅನ್ನಂಗೈಯೊಳಗಾಡು ನೀನು. ಈ ಪ್ರಾರ್ಥನೆಯೊಂದಿಗೆ ಆವತ್ತು ಸಮಾಧಿ ಕಾರ್ಯದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೆ. ಇವತ್ತು ನನಗೆ ಅದು ಅನುಭವಕ್ಕೆ ಬರ್ತಾ ಇದೆ. ಒಂದು ಪ್ರಾರ್ಥನೆ ಹೇಗೆ ನಮ್ಗೆ ಲಿಂಗಾಂಗಿಗಳ ಜೊತೆಗೆ ಆ ಒಂದು ಸತ್ಸಂಗದಲ್ಲಿ ಒಳಗಾಗಿಸ್ತದೆ ಅನ್ನೋದು. ಏನಾದ್ರೂ ನಾವು ಕರುಣೆಯನ್ನ ಪಡ್ಕೊಳ್ಳೋದು ಪ್ರಾರ್ಥನೆ ಮಾಡಿದ್ರೆ ಸಿಕ್ಬಿಡತ್ತೆ ನಮ್ಗೆ. ಆದ್ರೆ ಮರಳಿ ಪಡೆಯೋದಿದೆಯಲ್ಲ, ಮರಳಿ ಪಡೆಯೋದಿದೆಯಲ್ಲ, ಅದು ತುಂಬಾ ಕಷ್ಟದ್ದು. ನಾವ್ ಧ್ಯಾನ ಮಾಡ್ತೀವಿ, ನಮ್ ಧ್ಯಾನದಲ್ಲಿ ಏನೋ ಒಂದು ಅನುಭವ ಸಿಕ್ಬಿಡತ್ತೆ ನಮ್ಗೆ. ಆದ್ರೆ ಆ ಸಿಕ್ಕ ಅನುಭವವನ್ನ ಮತ್ತೆ ಮರಳಿ ಆಸ್ವಾದಿಸಕ್ ಹೋದ್ರೆ ಅದು ಕೈಗೆ ಸಿಕ್ಕಲ್ಲ. ಹಾಗೆ ನಾವು ಪೂಜ್ಯರಲ್ಲಿ ಪ್ರಾರ್ಥನೆ ಮಾಡಿದ್ರೆ ನಮ್ಗೆ ಆ ಕ್ಷಣಕ್ಕೆ ಅನುಭವ ಸಿಕ್ಕಿರತ್ತೆ, ಅನುಭೂತಿ ಆಗಿರತ್ತೆ, ಆನಂದ ಸಿಕ್ಕಿರತ್ತೆ. ಆದ್ರೆ ಅದು ಮರಳಿ ಪಡ್ಕೋಬೇಕು ಅಂತಂದ್ರೆ ತುಂಬಾನೇ ಕಷ್ಟ ಆಗತ್ತೆ. ಆದ್ರೆ ಆ ಕಷ್ಟ ಸುಲಭ ಆಗೋದು ಯಾವಾಗ ಅಂತಂದ್ರೆ ನಮ್ಗೆ ಶರಣರ ಸಂಘ ಸಿಕ್ಕಾಗ. ಶರಣರಿಂದ ನಾವು ಬರೀ ನಾನ್ ಶರಣ ಆಗೋದು ಅಷ್ಟಲ್ಲಿ ಮುಖ್ಯ ಅಲ್ಲ, ನಾನ್ ಶರಣ ಆಗ್ಬಿಡ್ಬೋದು. ಯಾಕಂದ್ರೆ ಅದು ವೈಯಕ್ತಿಕ ಸಾಧನೆ ಮತ್ತು ಪುರುಷಾರ್ಥಕ್ಕೆ ಸಂಬಂಧಿಸಿರೋದು. ನನ್ಗೆ ಪರಮಾತ್ಮನ ಪ್ರಾಪ್ತಿ ಕೂಡ ಆಗ್ಬಿಡ್ಬೋದು, ಸಾಧ್ಯ ಇದೆ. ಹೆಂಗೆ ನಾವು ಪ್ರಪಂಚದಲ್ಲಿ ಏನನ್ನಾದ್ರೂ ಬಯಸಿದ್ರೆ ಮನೆ ಮಾಡ್ಬೇಕು ಅಂದ್ರೆ ಮನೆ ಮಾಡ್ತೀವಿ, ಮಕ್ಳು ಮಾಡ್ಬೇಕಂದ್ರೆ ಮಕ್ಳು ಮಾಡ್ತೀವಿ. ಹೇಗೆ ನಾವ್ ಏನ್ ಅನ್ಕೋತೀವೋ ಅದು ಆಗತ್ತೋ ಹಂಗೆ ಪಾರಮಾರ್ಥದಲ್ಲೂ ಕೂಡ ನನ್ಗೆ ಪರಮಾತ್ಮ ಬೇಕು ಅಂದ್ರೆ ಸಿಕ್ಬಿಡ್ತಾನೆ, ಅನುಭವಕ್ ಬಂದ್ಬಿಡತ್ತೆ. ಅದು ಲೆಕ್ಕಾಚಾರ. ಇದಂಗೆ ಕರಾರುವಕ್ಕಾಗಿ ಸಂಸಾರ ನಡೀತಾ ಇದೆಯೋ ಹಂಗೆ ಸನ್ಯಾಸ, ಗುರುವಿನ ಒಂದು ಕೃಪೆ ಅಥವಾ ಸಾಧನೆ, ಪರಮಾತ್ಮ ಪ್ರಾಪ್ತಿ ನಾವ್ ಆಧಾರ ಹಿಡಿದು ಹೋದ್ರೆ ಅದು ಸಿಗ್ತಾನೆ ಹೋಗುತ್ತೆ. ಆದ್ರೂ ಕೂಡ ಒಂದು
ಉಳಿಯುತ್ತೆ. ಅದೇನಂದ್ರೆ ಆ ಪಡೆದ ಅನುಭವವನ್ನ ಮರಳಿ ಪಡೆಯೋದಿದೆ ನೋಡಿ. ಅಂದ್ರೆ ಮಕ್ಕಳನ್ನ ಹೆರೋದು ಸುಲಭ, ಹೆತ್ತ ಮಕ್ಕಳನ್ನ ಮತ್ತೆ ಪಡಿಬೇಕು ಅಂತ ಹೇಳ್ತಾರೆ ನೋಡ್ರಿ. ಮಕ್ಕಳನ್ನ ಹಡಿದ್ರೆ ಸಾಲದು, ಅವ್ರನ್ನ ಪಡ್ಕೋಬೇಕಾಗತ್ತೆ. ಎಷ್ಟು ಜನ ನಾವು ಮಕ್ಕಳನ್ನ ಹೆಡೆದವರು ಪಡ್ಕೊಳ್ತೀವಿ ಅನ್ನೋದು ಪ್ರಶ್ನಾರ್ಥಕವಾಗಿ ಉಳಿಯುತ್ತೆ ಸಂಸಾರದಲ್ಲಿ. ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಇದು ಶಿವದ ಬೆಂಕಿ ಹೊತ್ತಿಕ್ಕಲುಂಟು ಅಟ್ಟುನ್ನಲಿಲ್ಲವಯ್ಯ. ಈ ಕಲ್ಯಾಣ ಕ್ರಾಂತಿ ಆದಾಗ ಅವರೊಂದು ಉದ್ಗಾರ ತೆಗಿತಾರೆ. ನಾವೇನೋ ಶರಣರೆಲ್ಲ ಸೇರಿ ಶಿವದ ಬೆಂಕಿಯನ್ನ ಹೊತ್ತಿಸಿದ್ವಿ, ಆದ್ರೆ ಕೂತ್ಕೊಂಡು ಅದನ್ನ ಅಟ್ಟು ಊಟ ಮಾಡೋಣ ಅಂತಂದ್ರೆ ಆ ವಿಧಿ ನಮ್ಗೆ ಬಿಡ್ಲಿಲ್ಲ. ಜೇನು ಗೂಡ್ ಮಾಡ್ಕೊಳ್ತತೆ, ಅಲ್ಲಿ ಜೇನನ್ನೆಲ್ಲ ಸಂಗ್ರಹ ಮಾಡ್ತತೆ, ಆದ್ರೆ ಕೂತ್ಕೊಂಡು ಅದನ್ನ ಕುಡಿಯೋಣ ಅಂತಂದ್ರೆ ತುಂಬಾ ಆಪತ್ತಿಗಳು. ಅದನ್ನ ಯಾರೋ ಓಡಿಸ್ಬಿಡ್ತಾರೆ, ಕೈ ಹಾಕಿ ತಿಂದ್ಬಿಡ್ತಾರೆ, ಆ ಜೇನ್ಗೆ ಅದು ಸಿಕ್ಕಲ್ಲ. ಅಯ್ಯೋ ಬದುಕಿದ್ರೆ ಸಾಕು ಅಂತ ಪಾಪ ಪರಾರಿಯಾಗಿ ಬಿಡ್ತವೆ. ಹಂಗೆ ಅಂತ ಪರಿಸ್ಥಿತಿ ಕಲ್ಯಾಣದಲ್ಲೂ ಬಂತು. ಜೇನ್ ಗೂಡ್ತರ ಎಲ್ಲ ಶರಣರು ಸೇರಿ ವಚನ ಸಂಗ್ರಹ ಮಾಡಿದ್ರು, ಅನುಭವ ಸಂಗ್ರಹ ಮಾಡಿದ್ರು, ಅನುಭಾವಿಗಳಾದ್ರು. ಆದ್ರೆ ಕೂತ್ಕೊಂಡು ಅದನ್ನ ಆಸ್ವಾದಿಸೋಣ ಅಂದ್ರೆ ಸಮಾಜ ಬಿಡ್ಲಿಲ್ಲ, ರಾಜಕಾರಣ ಬಿಡ್ಲಿಲ್ಲ. ಹಂಗೇನೆ ಸಂಸಾರದಲ್ಲಿ ನಾವು ಮದ್ವೆ ಆಗ್ತೀವಿ, ಮಕ್ಳು ಮಾಡ್ಕೊಳ್ತೀವಿ, ಆದ್ರೆ ಆ ಮಕ್ಕಳನ್ನ ಮತ್ತೆ ತಿರ್ಗಾ ಪಡ್ಕೋತೀವಿ. ಅಂದ್ರೆ ನಾವು ತಂದೆ ತಾಯಿ ಮಕ್ಕಳಿಗೆ ಪ್ರೀತಿ ಕೊಡ್ತೀವಿ, ಆದ್ರೆ ಮಕ್ಕಳ ಪ್ರೀತಿಯನ್ನ ನಾನ್ ಪಡಿತೀನಿ ಅನ್ನೋದು ಎಲ್ಲೋ ಒಬ್ಬರಿಗೆ, ಅದು ಕೋಟಿಗೊಬ್ಬರಿಗೆ ಸಾಧ್ಯ ಆಗುತ್ತೆ. ಹೆಂಗೆ ಭಕ್ತಿ ಮತ್ತು ಜ್ಞಾನಗಳು ಕೂಡ ಲಕ್ಷಕ್ಕೊಬ್ಬರಿಗೆ ಕೋಟಿಯೊಬ್ಬರಿಗೆಯೋ, ಹಾಗೆ ಹಡೆದ ಮಕ್ಕಳನ್ನ ಪಡ್ಕೊಳ್ಳೋದು ಕೂಡ ಲಕ್ಷಕ್ಕೊಬ್ಬರಿಗೆ ಕೋಟಿಯೊಬ್ಬರಿಗೆ ಅನ್ನೋ ಲೆಕ್ಕದಲ್ಲಿ ಇವತ್ತು ಸಮಾಜ ಇದೆ. ಹಾಗೇನೆ ಸಾಧನೆ ನಾವ್ ಮಾಡ್ಬೋದು. ನನ್ ವಿಷಯಕ್ಕೆ ಬಂದಾಗ ನನ್ಗೆ ಗುರುಕೃಪೆ ಸಿಕ್ಕಿದೆ ಹೌದಾ, ಆದ್ರೆ ನಂಗೆ ಲಿಂಗ ಕೃಪೆಯೂ ಸಿಕ್ಕಿದೆ, ನಂಗೆ ಜಂಗಮ ಕೃಪೆಯೂ ಸಿಕ್ಕಿದೆ, ಶಾಸ್ತ್ರ ಕೃಪೆಯೂ ಇದೆ, ದೇವತೆಗಳ ಕೃಪೆಯೂ ಇದೆ, ಅಂತಃಕರಣ ಕೃಪೆಯೂ ಇದೆ, ನನ್ಗೆ ಪರಮಾತ್ಮ ಪ್ರಾಪ್ತಿ ಆಗಿದೆ. ನಾನು ಶರಣ ಆಗಿದ್ದೀನಿ, ಹೌದು ಇದೆಲ್ಲ ವೈಯಕ್ತಿಕ ಸಾಧನೆ. ನನ್ಗೆ ಬೇಕು, ನನ್ಗೆ ಸಿಕ್ಕತ್ತೆ. ಪ್ರಪಂಚದಲ್ಲಿ ಹೇಗೆ ಬೇಕು ಅನ್ಕೊಂಡಾಗ ಸಿಕ್ಕತ್ತೋ ಹಾಗೆ ಪಾರಮಾರ್ಥದಲ್ಲೂ ಕೂಡ ಸೂಕ್ಷ್ಮ ಪ್ರಕೃತಿ, ಈಗ ಸ್ಥೂಲ ಪ್ರಕೃತಿನಲ್ಲಿ ಹೇಗೆ ಎಲ್ಲವೂ ಒದಗಿಸಲಾಗುತ್ತೋ, ಮನೆಯವರು ಮಕ್ಕಳನ್ನ ಜೋಪಾನ ಮಾಡ್ತಾರೆ, ಸಮಾಜ ಕೂಡಿ ಮದ್ವೆ ಮಾಡ್ತತೆ, ಇವರು ಸಂಸಾರ ಮಾಡ್ತಾರೆ, ಅವರೆಲ್ಲ ಮಣ್ಣಿಸ್ತಾರೆ, ಮಕ್ಕಳಾಗ್ತಾರೆ, ಮನೆ ಕಟ್ತಾರೆ, ಎಲ್ಲರೂ ಗೌರವಿಸ್ತಾರೆ, ಬಂಧು ಬಳಗ ಕೂಡಿ ಇರ್ತಾರೆ. ಹೇಗೆ ಈ ಸ್ಥೂಲ ಪ್ರಕೃತಿನಲ್ಲಿ ಸಮಾಜದಲ್ಲಿ ಒಂದು ವ್ಯವಸ್ಥೆ ಇದೆಯೋ, ಹಾಗೆ ಸೂಕ್ಷ್ಮ ಪ್ರಕೃತಿನಲ್ಲಿ ಅಲ್ಲೊಂದು ಶ್ರೇಷ್ಠವಾದ ಒಂದು ವಲಯದಲ್ಲಿ ಗುರು ಬೇಕು ಅಂದ್ರೆ ಗುರು ಸಿಗ್ತಾನೆ, ಜ್ಞಾನ ಬೇಕು ಅಂದ್ರೆ ಜ್ಞಾನ ಸಿಗುತ್ತೆ, ಪರಮಾತ್ಮ ಪ್ರಾಪ್ತಿ ಆಗುತ್ತೆ, ನಾನು ಶರಣ ಮಟ್ಟಕ್ಕೆ ಬರಬಹುದು. ಇದೆಲ್ಲವೂ ಕೂಡ ಪ್ರಕೃತಿನಲ್ಲೇ ನಡ್ಕೊಂಡೋಗತ್ತೆ. ಇದು ಹೆಂಗೆ ಪ್ರಪಂಚ ಪ್ರಕೃತಿನಲ್ಲಿ ನಡೆಯುತ್ತೋ ಹಾಗೆ ಪಾರಮಾರ್ಥಕ್ಕೂ ಕೂಡ ಒಂದು ಪ್ರಕೃತಿ ವ್ಯವಸ್ಥೆ ಇದೆ, ಅದು ಶ್ರೇಷ್ಠ. ಇದು ಅನೇಕ ಮುಖವಾಗಿರುವ ಒಂದು ನೈಸರ್ಗಿಕವಾದ ಪ್ರಕೃತಿ ಇದು ಸಂಸಾರಕ್ಕೆ. ಆದ್ರೆ ಶ್ರೇಷ್ಠವಾದ ಪ್ರಕೃತಿ ಇದೆ, ಅದು ವಿಶೇಷವಾದದ್ದು. ಅಲ್ಲಿ ಪಾರಮಾರ್ಥ ಸಂಭವಿಸುತ್ತೆ. ಇಲ್ಲಿ ಪ್ರಪಂಚ ಹೇಗೆ ಸ್ವಾಭಾವಿಕವೋ ಅಲ್ಲಿ ಪಾರಮಾರ್ಥ ಸಹಜವಾಗಿ ಸಂಭವಿಸುತ್ತದೆ. ಆದ್ರೂ ಮತ್ತೆ ಒಂದು ಪ್ರಶ್ನೆ ಉಳಿಯುತ್ತೆ, ನಾನು ಏನ್ ಪಡ್ಕೊಂಡಿದ್ದೀನಿ, ಏನ್ ನಾನು ಸಾಧನೆ ಮಾಡಿದ್ದೀನಿ, ಅದನ್ನ ಮತ್ತೆ ಮರಳಿ ಪಡಿಬೇಕು. ಪಾರಮಾರ್ಥದಲ್ಲೂ ಈ ಪ್ರಶ್ನೆ ಇದೆ, ಪ್ರಪಂಚದಲ್ಲೂ ಈ ಪ್ರಶ್ನೆ ಉಳ್ದೇ ಬಿಡ್ತದೆ. ಮುದುಕಾಗಿ ಕೊನೆ ಕ್ಷಣದಲ್ಲಿ ಜೀವ ಬಿಡ್ಬೇಕು ಅಂದ್ರೂ ಕೂಡ ನಾನು ಇಷ್ಟೆಲ್ಲ ಮಾಡ್ದೆ, ಏನ್ ಮಾಡ್ದೆ, ಏನಾಯ್ತು? ಎದೆ ಹೊಡ್ಕೊಂಡ್ ಸಾಯೋರಿದ್ದಾರೆ, ಎಷ್ಟೋ ಜನ ನೋವಿನಿಂದ ಸಾಯೋರಿದ್ದಾರೆ. ಹೌದಾ? ಇದು ಪ್ರಪಂಚದಲ್ಲೂ ನಡೀತತೆ, ಪಾರಮಾರ್ಥದಲ್ಲೂ ನಡೀತತೆ. ನಾನು ಏನ್ ಮಾಡ್ದೆ, ಏನಾಯ್ತು? ಸಮಾಜಕ್ಕೆ ನಾನು ಇಷ್ಟು ತತ್ವಜ್ಞಾನ ಬಿಟ್ಕೊಟ್ಟೆ, ಆದ್ರೆ ನನಗೇನು, ಏನಾಯ್ತು? ಏನ್ ಮಾಡ್ದೆ, ಏನಾಯ್ತು? ಪ್ರಪಂಚದಲ್ಲಿ ಹೇಗೆ ನೋವಿದೆಯೋ ಹಾಗೆ ಪಾರಮಾರ್ಥದಲ್ಲೂ ನೋವಿದೆ. ಅಪರಂಪಾರ ನೋವು ಇಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು ಪ್ರಪಂಚದಲ್ಲಿ, ಆದ್ರೆ ಪಾರಮಾರ್ಥಿ ಇನ್ನೂ ಹೆಚ್ಚು ಅಪರಂಪಾರ ನೋವನ್ನು ಅನುಭವಿಸ್ತಾನೆ ಅಂತ. ಯಾಕೆಂದ್ರೆ ಅವನು ಸೂಕ್ಷ್ಮ ಆಗಿರ್ತಾನೆ. ಸ್ಥೂಲದಲ್ಲಿ ನೋವು ಅಷ್ಟು ಕಂಡು ಬರೋದಿಲ್ಲ. ಈಗ ಪ್ರಾಣಿಗಳ ಪ್ರಜ್ಞೆ ಸ್ಥೂಲದಲ್ಲಿ ಇರುತ್ತೆ. ಈ ಕುದುರೆಗೊಂದ್ ಕಾಲಿಗೆ ಏಟಾದ್ರೆ ಅದು ಹಿಂಗ್ ಮಾಡ್ಕೊಂಡು ಎದ್ದೋಡೋಗ್ಬಿಡತ್ತೆ. ಅದಕ್ಕೆ ಅದು ಯುದ್ಧದಲ್ಲಿ ಹಾಗೆ ಹೋರಾಟ ಮಾಡೋಕೆ ಕುದುರೆಗಳನ್ನ ಯಾಕೆ ಬಳಸೋದು ಅಂತಂದ್ರೆ, ಅದ್ ಪೆಟ್ಟಾದ್ರೂ ಮತ್ತೆ ಬಿದ್ರು ಮತ್ತೆ ಬೇಗ ಎದ್ದು ಓಡೋಗ್ಬಿಡುತ್ತೆ.
ಕೆಲ್ಸಕ್ ಬರತ್ತೆ. ಅದೇ ಮನುಷ್ಯನ್ಗೆ ಸ್ವಲ್ಪ ಕಾಲಿಗೆ ಪೆಟ್ಟಾದ್ರೆ ಇವನ್ಗೆ ಮನ್ಸಿಗೆ ತಾಕತ್ತೆ, ಬರೀ ಶರೀರಕ್ಕೆ ಅಷ್ಟೇ ನೋವಿರಲ್ಲ. ಅದಕ್ಕೆ ಇವನು ಅಷ್ಟು ಬೇಗ ಸುಧಾರಿಸ್ಕೊಳಲ್ಲ, ಮನುಷ್ಯ ಸುಧಾರಿಸ್ಕೊಳಲ್ಲ. ಅದನ್ನ ಮನಸ್ಸಿನಿಂದ ಅನುಭವಿಸೋದ್ರಿಂದ ಅವ್ನಿಗೆ ತುಂಬಾ ಸಮಯನೇ ಬೇಕಾಗತ್ತೆ, ಅಡ್ಮಿಟ್ ಮಾಡ್ಬೇಕಾಗತ್ತೆ, ಚಿಕಿತ್ಸೆ ಕೊಡ್ಬೇಕಾಗತ್ತೆ, ಅವಧಿ ಕಾಯ್ಬೇಕಾಗತ್ತೆ. ಆಮೇಲೆ ಅವ್ನ ಕಾಲ ಅವ್ನ್ ಮರಳಿ ಸಿಕ್ಕರೆ ಪುಣ್ಯ. ಎಷ್ಟೋ ಜನರಿಗೆ ಅವ್ರ ಕಾಲ ಅವ್ರಿಗೆ ಮರಳಿ ಸಿಕ್ಕಲ್ಲ. ಹಂಗೆ ಇಲ್ಲಿ ಪಾರಮಾರ್ಥಿ ಸೂಕ್ಷ್ಮ ಇರ್ತಾನೆ. ಪ್ರಾಣಿಗಳಲ್ಲಿ ಸ್ಥೂಲ ಪ್ರಜ್ಞೆ ಇರ್ತದೆ, ಪಾರಮಾರ್ಥಿಗೆ ಸೂಕ್ಷ್ಮ ಪ್ರಜ್ಞೆ ಇರ್ತದೆ. ಸ್ಥೂಲ ಪ್ರಜ್ಞೆ ಇರೋನು ಅಷ್ಟೇ ಸ್ವಲ್ಪ ಸ್ವಲ್ಪ ನೋವನ್ನು ಅನುಭವಿಸ್ತಾನೆ. ಸೂಕ್ಷ್ಮ ಪ್ರಜ್ಞೆಯಲ್ಲಿರುವಂತಹ ಸಾಧಕರು, ಸನ್ಯಾಸಿಗಳು, ಮಹಾತ್ಮರುಗಳು ಅತರಂಪಾರ ನೋವನ್ನು ಅನುಭವಿಸ್ತಾರೆ ಈ ಜಗತ್ತಿಗೋಸ್ಕರ. ಈ ಜಗತ್ತಿಗೆ ನಾನು ಜ್ಞಾನ ಕೊಟ್ಟೆ, ಎಷ್ಟು ಪ್ರಮಾಣದಲ್ಲಿ ಅದು ನನಗೆ ಮರಳಿ ಸಿಕ್ತು. ಪ್ರಪಂಚ ಹೇಗೆ ನಾನು ಇಷ್ಟೆಲ್ಲ ಮಕ್ಕಳಿಗೆ ಮಾಡದೆ ಆದ್ರೆ ನನ್ಗೇನ್ ಸಿಕ್ತು ಅಂತ ಯೋಚನೆ ಮಾಡ್ತಾನೆ ಒಂದು ಕ್ಷಣಕ್ಕೆ. ಹಾಗೆ ಪಾರಮಾರ್ಥಿ ಕೂಡ ನಾನು ಎಷ್ಟು ಬೋಧನೆ ಮಾಡಿದೆ, ಎಷ್ಟೆಲ್ಲ ಸಾಧನೆ ಮಾಡಿದೆ, ಏನೆಲ್ಲ ನಾನು ಕೊಟ್ಟೆ, ಆದ್ರೆ ಏನು ಮರಳಿ ಸಿಕ್ತು ನನ್ಗೆ ಅಂತ ಯೋಚನೆ ಬಂದೇ ಬರುತ್ತೆ ಪಾರಮಾರ್ಥಿಗೂ ಕೂಡ. ಇದು ಸಾಮಾಜಿಕ ಜೀವನದಲ್ಲಿದೆ, ಕೌಟುಂಬಿಕ ಜೀವನದಲ್ಲಿದೆ ಮತ್ತು ಧಾರ್ಮಿಕ ವಲಯದಲ್ಲಿದೆ. ಹೇಗೋ ಹಾಗೆ ಆಧ್ಯಾತ್ಮ ಸಾಧನೆಯಲ್ಲೂ ಕೂಡ ಈ ಪ್ರಶ್ನೆ ಕಾಡುತ್ತೆ. ನಾನೊಂದು ಅನುಭೂತಿ ಸಿಕ್ಕತ್ತೆ ನನಗೆ, ನಾನು ಶರಣ ಆಗ್ಬೋದು, ಆದ್ರೆ ನಾನು ಶರಣರಿಂದ ಸುತ್ತುವರಿಯಬಲ್ಲೆ ಅನ್ನೋದಿದೆಯಲ್ಲ, ಅದು ಬೆಳಕಿನಿಂದ ಕಡೆಗೆ ಹೋಗುವ ದಾರಿ. ಎಲ್ಲರೂ ಜ್ಯೋತಿರ್ಬಿಂದುವನ್ನ ಎರಡು ಹುಬ್ಬುಗಳ ನಡುವೆ ತ್ರಿಕುಟಿ ಮಧ್ಯದಲ್ಲಿ ಜ್ಯೋತಿ ದರ್ಶನ ಪಡ್ಕೋಬಹುದು. ಆ ಜ್ಯೋತಿಯ ಶಕ್ತಿನಿಂದಲೇ ಎಲ್ಲ ಮಾತಾಡ್ತಿದೀನಿ, ಅದು ಜ್ಯೋತಿರ್ಲಿಂಗವೇ. ನಾನ್ ನೋಡ್ತೀನಿ, ಮಾಡ್ತೀನಿ, ನಡೆದಾಡ್ತೀನಿ, ಮಕ್ಳು ಮರಿ ಮಾಡ್ತೀನಿ, ಅಥವಾ ಏನಾದ್ರು ಸಂಕಲ್ಪ ಮಾಡಿ ಸಂಸ್ಥೆಗಳನ್ನ ಕಟ್ತೀನಿ. ಎಲ್ಲವೂ ಆ ಜ್ಯೋತಿರ್ಬಿಂದುವಿನ ಸ್ವಲ್ಪ ಸ್ವಲ್ಪ ಶಕ್ತಿಯನ್ನ ಪಡ್ಕೊಂಡೆ. ಊಟ ಮಾಡಿದ್ದು ಅರಗಬೇಕಾದ್ರೂ ಕೂಡ ಆ ಜ್ಯೋತಿರ್ಬಿಂದುವಿನ ಒಂದಿಷ್ಟು ಶಕ್ತಿಯನ್ನ ತಗೊಂಡೆ ನಾವೆಲ್ಲ ಹುಟ್ಟಬೇಕಾದ್ರೆ, ಸಾಯ್ಬೇಕಾದ್ರೆ, ಮತ್ತೆ ಉಂಡದ್ದು ಅರಗ್ಬೇಕಾದ್ರೆ, ಮಲ ವಿಸರ್ಜನೆ ಮಾಡ್ಬೇಕಾದ್ರೆ ಎಲ್ಲಕ್ಕೂ ಕೂಡ ಆ ಜ್ಯೋತಿರ್ಬಿಂದುವಿನ ಸ್ವಲ್ಪ ಸ್ವಲ್ಪ ಶಕ್ತಿಯನ್ನ ಪಡ್ಕೊಂಡೆ ಎಲ್ಲ ಕೆಲ್ಸ ನಡೀತಾ ಇದೆ. ಹೌದು, ಆದ್ರೆ ಅದ್ರ ಉದ್ದೇಶ ಇದಲ್ಲ. ಊಟ ಮಾಡೋದು, ನಿದ್ದೆ ಮಾಡೋದು, ವಿಸರ್ಜನೆ ಮಾಡೋದು, ಹುಟ್ಟೋದು, ಸಾಯೋದು ಆ ಜ್ಯೋತಿರ್ಬಿಂದುವಿನ ಉದ್ದೇಶ ಅಲ್ಲ. ಆ ಜ್ಯೋತಿರ್ಬಿಂದುವಿನ ದರ್ಶನದ ಉದ್ದೇಶ ಅಂತಂದ್ರೆ ಸುತ್ತಿದ ಪ್ರಪಂಚವನ್ನೆಲ್ಲ ಬಿಡಿಸಿಕೊಂಡು, ನಮ್ಮನ್ನ ಸುತ್ತುವರೆದ ಪ್ರಪಂಚವನ್ನೆಲ್ಲ ಬಿಡಿಸಿಕೊಂಡು ನಾವು ಜ್ಯೋತಿಯಿಂದ ಜ್ಯೋತಿ ಸಾಗರದ ಕಡೆಗೆ ಪ್ರಯಾಣ ಮಾಡ್ಬೇಕು. ಜ್ಯೋತಿ ತನ್ನ ಮೂಲದಲ್ಲಿ ಗುರುತಿಸಿಕೊಳ್ಳುವ ರೀತಿಯ ಸಾಧನೆ ನಡಿಬೇಕು. ಅದಕ್ಕೆ ಇಷ್ಟ ಪ್ರಾಣ ಭಾವಗಳನ್ನೆಲ್ಲ ಸಹಸ್ರಾರ ಮತ್ತು ಶಿಖಾಚಕ್ರ, ಪಶ್ಚಿಮ ಶಿಖಾಚಕ್ರದಲ್ಲಿ ತೋರಿಸ್ತಾನೆ. ಲಿಂಗ ಪೂಜೆಯ ಮಾಡಿರೋ, ನಿಮ್ಮಳು ಪ್ರಾಣಲಿಂಗ ಪೂಜೆಯ ಮಾಡಿರೋ, ಗಂಗೆ ಯಮುನೆಯರ ಸಂಗಮದೊಳು ಮಿಂದು ಶೃಂಗಾಟ ಧೂಪರಿಯ ರಂಗಮಂಟಪದಲ್ಲಿ. ಶೃಂಗಾಟ ಅಂತಂದ್ರೆ ಎರಡು ಹುಬ್ಬುಗಳ ನಡುವಿನ, ಹೌದಾ, ಶೃಂಗಾಟ ಧೂಪರಿಯ ಅದರ ಮೇಲಿರುವ ಸಹಸ್ರಾರದ ಆ ಬಯಲು ಮಂಟಪದೊಳಗೆ ಲಿಂಗ ಪೂಜೆಯ ಮಾಡಿ. ಎಷ್ಟೋ ಜನ ಅದನ್ನ ತಪ್ಪಾಗಿ ಉಚ್ಚಾರ ಮಾಡ್ತಾರೆ, ಶೃಂಗಾರದೋಪರಿಯ ಅಂತ. ಎಲ್ಲ ಬಹುತೇಕ ಈ ಹಾಡನ್ನ ಹೇಳ್ಕೊಳ್ಳೋರೆಲ್ಲ ಹೀಗೆ ಹಾಡೋದು, ಶೃಂಗಾರದೋಪರಿಯ. ಅದಕ್ಕೆ ಅವರು ಷೋಡಶೋಪಚಾರ ಮಾಡ್ದೆ, ಮತ್ತೆ ಅಲಂಕಾರ ಮಾಡ್ಕೊಂಡೆ, ದೊಡ್ಡ ಮೂಟೆ ಬಿಲ್ವ ಪತ್ರೆ ಹೂಗಳಿಂದ ಪೂಜೆ ಮಾಡ್ದೆ, ಲಕ್ಷ ದೀಪ ಮಾಡ್ದೆ, ಅಷ್ಟಷ್ಟು ಅಭಿಷೇಕ, ಹಿಂಗೆ ಇದೆಲ್ಲ ನಡೀತದೆ ನಡಿ. ಗುರುಲಿಂಗ ಜಂಗಮದ ಸುತ್ತ ಎಲ್ಲಾ ವೈಭವ ನಡೀತದಲ್ಲ, ಇದನ್ನ ತಪ್ಪಾಗಿ ಉಚ್ಚಾರ ಮಾಡಿರೋದ್ರಿಂದ ನಡೀತಾ ಇರೋದು. ಶೃಂಗಾರದೋಪದಿ, ಅದೊಂದು ಶೃಂಗಾರ ಅನ್ನೋ ರೀತಿನಲ್ಲಿ. ಹೆಂಗೆ ಗಂಡ ಹೆಂಡತಿ ಶೃಂಗಾರ ಮಾಡಕ್ಕೆ ಮಂಚ ಶೃಂಗಾರ ಮಾಡ್ತಾರೆ, ಮುದಗೊಳಿಸಕ್ಕೆ ಅಲ್ಲಿ ಗಂಧ ಪುಷ್ಪ ಎಲ್ಲ ರೀತಿನಲ್ಲಿ ಪ್ರಚೋದನೆಗಳಿರುತ್ತೆ. ಹಂಗೆ ಇಲ್ಲಿ ಲಿಂಗ ಪೂಜೆನಲ್ಲಿ ಪ್ರಚೋದನೆಗಳ ಒಂದು ವಿಸ್ತಾರ ಆಗ್ತಾ ಹೋಗುತ್ತೆ. ಯಾಕೀಗಾಗತ್ತೆ ಅಂತಂದ್ರೆ ನಾವು ಒಪ್ಪೇ ಇಲ್ಲ, ನಾವು ಗುರುಲಿಂಗ ಜಂಗಮವನ್ನ ಒಪ್ಪೇ ಇಲ್ಲ. ಅವ್ರನ್ನ ಮದುವೆ ಮಾಡಿರ್ತೀವಿ, ಹೌದಾ,
ಅವರನ್ನ ಮತ್ತೆ ಮತ್ತೆ ಪುನಃ ಪುನಃ ಒಪ್ಸಿ ಹತ್ರ ಮಾಡೋದಕ್ಕೆ ಅಷ್ಟೆಲ್ಲ ಆಡಂಬರದ ಮಧುಚಂದ್ರವನ್ನ ಮಂಚವನ್ನ ನಾವು ಸಿದ್ಧಪಡಿಸ್ಬೇಕಾಗತ್ತೆ. ಹೆಂಗೆ ಎಲ್ಲಿ ಒಲವಿಲ್ಲದಕ್ಕೆ ಅಷ್ಟೆಲ್ಲ ಹಾಸಿಗೆಯ ಆಡಂಬರ ಹಾಗೆ ಒಲವಿತ್ತು ಇಲ್ಲಿ ಒಲವಿರಲ್ಲ. ನಮ್ಗೆ ಗುರುಲಿಂಗ ಜಂಗಮದಲ್ಲಿ ಒಲವಿಲ್ಲದಕ್ಕೆ ಶೃಂಗಾರದೋಪದಿ ಅನ್ನುವಂತಹ ಒಂದು ವಿಸ್ತಾರ ಬಂತು. ಆದ್ರೆ ಎಲ್ಲಿ ಒಲವಿದೆ, ಎಲ್ಲಿ ಗುರುಲಿಂಗ ಜಂಗಮ ತತ್ವವನ್ನು ನಾನು ಒಪ್ಪಿಕೊಂಡಿದ್ದೇನೆ, ಅಲ್ಲಿ ಶೃಂಗಾಟ ಧೂಪರಿಯ ರಂಗ ಮಂಟಪದಲ್ಲಿ ಲಿಂಗ ಪೂಜೆ ನಡೆಯುತ್ತದೆ. ಅಂದ್ರೆ ಜ್ಯೋತಿಯಿಂದ ಜ್ಯೋತಿ, ಬೆಳಕಿನಿಂದ ಬೆಳಕಿಗೆ ಪ್ರಯಾಣ. ಅದು ಸಹಸ್ರಾರದಲ್ಲಿರುವ ಇಷ್ಟಲಿಂಗದ ಒಂದು ಅಳವಡಿಕೆ. ನನ್ನ ತನುವಿಗೆ ಮೃಣ್ಮಯವಾದ ತನುವನ್ನ ಚಿನ್ಮಯ ಗುರುವಾಗಿಸುವ ರೀತಿನಲ್ಲಿ ಇಷ್ಟಲಿಂಗವನ್ನ ಅಳವಡಿಸಿಕೊಳ್ಳಬೇಕು. ಮತ್ತು ತಮೋಮಯವಾದ ಮನವನ್ನ ಜ್ಯೋತಿರ್ಮಯವಾದ ಲಿಂಗವೆನಿಸುವ ರೀತಿನಲ್ಲಿ ನಾನು ಪ್ರಾಣಲಿಂಗವನ್ನ ಸಂಬಂಧಿಸಿಕೊಳ್ಳಬೇಕು. ಮೃತ ಭಾವವನ್ನ ಅಮೃತತಮವಾದ ಜಂಗಮವೆನಿಸುವ ರೀತಿನಲ್ಲಿ ಭಾವಲಿಂಗವನ್ನ ನಾನು ಅನುಸಂಧಾನ ಮಾಡಿಕೊಳ್ಳಬೇಕು. ಇದು ಲಿಂಗ ಸಂಬಂಧ. ಇದು ಲಿಂಗಾಂಗಿಗಳು ಅಂತ ಕರೆಯೋದಿದೆ. ಇದಕ್ಕೂ ಮೊದಲು ಇದೆ ಒಪ್ಪುಗೆ ಇಲ್ಲದ ಒಪ್ಪಿಸುವ ಒಂದು ರೀತಿಯ ಪ್ರಯಾಸದ ಅಂಗಯೋಗ ಅದು. ಆದರೆ ಇಲ್ಲಿ ಲಿಂಗಾಂಗಿಗಳಾಗಿರುವುದು, ಲಿಂಗಾಂಗಿಗಳ ಒಂದು ಯೋಗಮಯ ಜೀವನ ಅನ್ನುವಂತ ಒಂದು ಸಂಕಲ್ಪಕ್ಕೆ ಪೂಜ್ಯ ಸಿದ್ದೇಶ್ವರ ಹಬ್ಬಗಳಿಂದ ಆ ಜ್ಯೋತಿರ್ಬಿಂದುವಿನ ಒಂದು ಒಂದು ಅನುಭೂತಿ ಮತ್ತೆ ಮರಳಿ ಪಡಿಬೇಕು. ನಾವು ಲಿಂಗಾಂಗಿಗಳೆನಿಸಬೇಕು. ಲಿಂಗಾಂಗಿಗಳಾಗಿ ನಮ್ಮ ಜೀವನವನ್ನೇ ಯೋಗಮಯವಾಗಿಸಿಕೊಳ್ಳಬೇಕು ಅನ್ನೋ ಸಂಕಲ್ಪದಿಂದ ಕೈಯಲ್ಲಿ ಲಿಂಗ ಇಟ್ಕೊಂಡು ಎಲ್ರು ಕಟ್ಟಿಗೆ ಸುತ್ತು ಹಾಕಿ ಕಟ್ಟಿಗೆನ ಇಟ್ಟು ಅಲ್ಲಿ ಅಗ್ನಿ ಸ್ಪರ್ಶ ಮಾಡಿ ಸಮಾಧಿಯ ಕ್ರಿಯೆ ನಡೀತಾ ಇದ್ರೆ, ನಾನು ನನ್ನ ಎಲ್ಲ ಭೂತ ಭವಿಷ್ಯತ್ತುಗಳ ಎಲ್ಲ ಕಲ್ಪನೆ ಅನ್ನುವಂತಹ ಕಾಷ್ಟಗಳನ್ನೆಲ್ಲ ಸುಟ್ಟು ಹಾಕ್ಬಿಟ್ಟು ವರ್ತಮಾನದಲ್ಲಿ ಲಿಂಗಾಂಗಿಗಳಿಗಾಗಿ ಯೋಗಮಯ ಜೀವನದ ಒಂದು ಸಂಕಲ್ಪವನ್ನ ಇಟ್ಕೊಂಡು ಅಂಗೈನಲ್ಲಿ ಲಿಂಗವಾಗಿರಿಸಿಕೊಂಡು ನನ್ನ ಅಂಗೈನಲ್ಲಿ ಆಡು ಲಿಂಗವೇ ಅಂಗೈಯೊಳಗಾಡು. ಅಂದ್ರೆ ಮಲಗುವಾಗ ನಾ ಕಣ್ರೆಪ್ಪೆಯಲ್ಲಿರಿಸುವೆನು, ಎದ್ದಾಗ ನೋಡುವ ನೋಟದಲ್ಲಿ ಬೆರೆಸುವೆನು, ನಿನ್ನ ಸೇರಲು ಬಸಿರ ಬಗೆಯುತ್ತಲಿಯೇನು, ಲಿಂಗವೇ ಅಂಗೈಯೊಳಗಾಡಯ್ಯ ನೀನು, ಲಿಂಗವೇ ಅಂಗೈಯೊಳಗಾಡಯ್ಯ ನೀನು. ಹಾಗೆ ನಮ್ಮೆಲ್ಲರ ಅಂಗೈನಲ್ಲಿ ಲಿಂಗವಾಗಿ ಆಡಲಿ ಶ್ರೀ ಸಿದ್ದೇಶ್ವರ ಹಬ್ಬಗಳ ಒಂದು ಅನುಭವದ ಸರಸಿ. ನಾವ್ ಇಲ್ಲಿವರೆಗೂ ಏನು ಅನುಭವ ಪಡೆದಿದೆಯೋ ಅದನ್ನೆಲ್ಲ ಆ ಲಿಂಗದಲ್ಲಿ ದೃಷ್ಟಿ ಇರಿಸುವ ಮೂಲಕ ಮರಳಿ ಪಡೆಯುವಂತಹ ಭಾಗ್ಯ ನಮ್ಮದಾಗಲಿ. ನಾವು ಶರಣರಿಂದ ಸುತ್ತುವರಿಯುವಂತಾಗಲಿ. ಹಾಗೆ ಈ ಬೆಳಗಿನ ಜಾವದ ಈ ಪ್ರಾರ್ಥನೆಯ ಮೂಲಕ ನಾನು ಒಂದು ತಪ್ಪು ಮಾಡಿದೆ. ಏನು, ಇದ್ದಕ್ಕಿದ್ದಂಗೆ ನಿಮ್ಮನ್ನೆಲ್ಲ ಬಿಟ್ಟು ನಾನು ದೂರ ಹೋದೆ. ನನ್ಗೆ 31 ದಿನಗಳ ಕಾಲ ನಿಮ್ಮ ಸತ್ಸಂಗ ಸಿಕ್ಕಿತ್ತು. ಶರಣರ ಅನುಭವ ಮಾಡೋದಕ್ಕೆ ನಂಗೆ ಅಷ್ಟು ವಿಶಾಲವಾದ ವೇದಿಕೆಯನ್ನ ನೀವು ಕೊಟ್ಟಿದ್ರಿ. ನಾನು ಕೇಳದೆ ಒಂದು ಸಾಮಾನ್ಯ ಸೂಚನೆಯನ್ನು ಕೂಡ ಕೊಡದೆ ನಾನು ಒಂದು 10-15 ದಿನ ಬಿಟ್ಟು ಮತ್ತೆ ನಿಮ್ಮ ಹತ್ರ ಬಂದಾಗ ನೀವು ನನ್ನನ್ನ ಸ್ವೀಕಾರ ಮಾಡಿದ್ರಿ ಅಲ್ಲ. ಅಂದ್ರೆ ಮತ್ತೆ ಮರಳಿ ಪಡೆಯುವಿಕೆ ಇದೆ ನೋಡಿ. ಮಗು ಜಾತ್ರೆನಲ್ಲಿ ತಾಯಿ ಕೈ ಹಿಡ್ಕೊಂಡು ಹೋಗ್ತಿರತ್ತೆ. ಅದೇನ್ ಮಾಡತ್ತೆ, ಅಕಸ್ಮಾತ್ ಕೈ ಬಿಟ್ಟು ಜಾತ್ರೆ ಆಚೆ ಈಚೆ ನೋಡಕ್ ಹೋಗಿ ಮತ್ತೆ ಮರಳಿ ಆ ಜಾತ್ರೆನಲ್ಲಿ ಅಮ್ಮನ್ ಕೈ ಹಿಡಿಯೋದು ಇದೆಯಲ್ಲ, ಅದು ಬಹಳ ಅಪರೂಪ. ಕಳೆದೋದ್ ಮಗು ಮತ್ತೆ ಸಿಕ್ಕೋದು. ಹಂಗೆ ನನ್ಗೆ ಶರಣರ ಸಂಘ ಸಿಕ್ಕಿದೆ, ಅದು ಸಿದ್ದೇಶ್ವರ ಹಬ್ಬಗಳ ಕೃಪೆಯಿಂದ ಸಿಕ್ಕಿದೆ. ಮತ್ತೆ ನಾನು ಜಾತ್ರೆನಲ್ಲಿ ಹಿಂಗೆ ಕೈ ಬಿಟ್ಟು ಹೋಗಿ ಮತ್ತೆ ಮರಳಿ ಬಂದು ಹಿಡ್ಕೊಂಡೆ, ಶರಣರ ಸಂಘಕ್ಕೆ ಮತ್ತೆ ಮರಳಿ ಬಂದೆ ಅನ್ನೋಂತ ಸಂತೋಷ ನನ್ಗಿದೆ. ಮತ್ತೆ ನನ್ಗೆ ವೇದಿಕೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ, ಅದು ಶರಣರ ಕೃಪೆ. ಶರಣರು ನನ್ನನ್ನ ಸುತ್ತುವರೆದಿದ್ದಾರೆ ಅನ್ನೋ ಕೃಪೆ. ಇಲ್ಲಿ ನಾವು ಪಡೆದ ಅನುಭವವನ್ನ ಮರಳಿ
ಪಡಿಯೋಕೆ ಹೇಗೆ ಜೇನ್ಗೂಡು ಜೇನನ್ನ ಕೂಡ್ಸಿಟ್ಟು ಅದು ಹೇಗೆ ಉಣ್ಣುವಂತ ಕ್ಷಣ, ಹಾಗೆ ನಾವು ಪಡೆದ ಅನುಭವವನ್ನ ಮರಳಿ ಮರಳಿ ಆಸ್ವಾದಿಸುವಂತಹ ಈ ಬೆಳಗಿನ ಜಾವದ ಕ್ಷಣ ಮತ್ತೆ ಮತ್ತೆ ಮರಳಿ ಮರಳಿ ಬರ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರ ಶ್ರೀಪಾದಕ್ಕೆ ಹಣೆ ಮುನೆದು ನಾನು ಏನೋ ಮತ್ತೆ ಹೇಳ್ಬೇಕಾಗಿತ್ತು, ಎಷ್ಟೊಂದು ಹೇಳ್ಬೇಕಾಗಿತ್ತು. ನನ್ನ ಮಾತುಗಳನ್ನ ಮತ್ತೆ ನಾಳೆಯ ಅವಕಾಶದಲ್ಲಿ ಗಿಟ್ಟಿಸ್ಕೊಳ್ತೇನೆ ಅನ್ನುವಂತಹ, ಯಾಕೆಂದ್ರೆ ನನ್ಗಿಲ್ಲಿ ನಾನು ಟ್ರೈನ್ ಅಲ್ಲಿ ಇದೀನಿ, ತಿರ್ಗಾ ಬರ್ತಾ ಇದ್ದೀನಿ, ನನ್ಗೆ ನೆಟ್ಟಿರತ್ತಿಲ್ಲ ಅಂತ ಒಂದು ಅನುಮಾನ ಸಂಶಯ ಎಲ್ಲಕ್ಕೂ ಕೂಡ ಅನುಕೂಲ ಮಾಡ್ಕೊಟ್ಟಿದೆ ನನ್ಗೆಲ್ಲ ಪ್ರಕೃತಿ. ತಾವು ಅನುಕೂಲ ಮಾಡ್ಕೊಟ್ಟಿದ್ದೀರಿ. ಎಲ್ಲರಿಗೂ ಶರಣು ಶರಣ. ಇಲ್ಲಿವರೆಗೆ ಪೂಜ್ಯ ಸತ್ಯ ಮೇಧಾವಿ ತಾಯಿ ಅವರು ಬಹಳ ಸುಂದರವಾದಂತಹ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಕಲ್ಯಾಣದ ಅಂಗಳದಲ್ಲಿ ಶರಣರೆಲ್ಲ ಕೂಡಿ ಅನುಭಾವದ ಮಧುವನ್ನ ಸಿದ್ಧ ಮಾಡಿ ಅದನ್ನು ಉಣ್ಣಲಾರದೆ ಹೋದರಲ್ಲ, ಹಾಗೆ ಜೇನು ಹುಳುವು ಕೂಡ ಎಲ್ಲ ಕಡೆಯಿಂದ ಮಧುವನ್ನ ತಂದು 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 ಜೇನು ತುಪ್ಪವನ್ನು ಸಂಗ್ರಹ ಮಾಡಿ ಇನ್ನೇನು ಉಣಬೇಕು ಅನ್ನುವ ಸ್ಥಿತಿಯಲ್ಲಿದ್ದಾಗ ಯಾರೋ ಕೈ ಹಾಕಿ ಅದನ್ನ ಕಬಳಿಸ್ತಾರಲ್ಲ, ಆ ಸ್ಥಿತಿ ನಮ್ಮದು ಆಗಿದೆ. ಪಡೆದದ್ದನ್ನ ಪುನಃ ಪುನಃ ಪಡೆಯುವುದು ಸಾಧಕರ ಒಂದು ಮುಖ್ಯ ಲಕ್ಷಣ. ಆ ಲಕ್ಷಣದ ಹಿನ್ನೆಲೆಯಲ್ಲಿ ಪೂಜ್ಯ ಮಾತಾಜಿಯವರು ತಮ್ಮ ಅಂತರಂಗದ ಅನುಭವವನ್ನ ನಮ್ಮೆಲ್ಲರ ಮುಂದೆ ತೆರೆದಿಟ್ಟಿದ್ದಾರೆ. ತಿಗಡಿ ಗುರುಗಳು ತೆರೆದಿಟ್ಟಿದ್ದಾರೆ. ಇವೆರಡು ಚಿಂತನೆಗಳು ಇಂದು ನಮ್ಮ ಸಿದ್ದೇಶ್ವರ ಮಹಾಸ್ವಾಮಿಗಳವರ 2ನೇ ಸ್ಮರಣೋತ್ಸವ. ಅವರನ್ನ ನೆನೆಯುವುದೇ ಘನಮುಕ್ತಿ ಶಿವಾಧವ. ಬೆಳಗಿನ ವೇಳೆಯೊಳಗ ಅಂಥ ಮಹಾತ್ಮರನ್ನ ನೆನೆಯೋದು, ಅವರ ಮಾತುಗಳನ್ನ ಪುನಃ ಪುನಃ ಆಲಿಸೋದು, ಆ ಮಾತುಗಳಿಂದ ನಮ್ಮ ಬದುಕನ್ನ ಸವಿಸೋದು, ಆ ಸವೆದ ಬದುಕು ಪುನಃ ಸವಿಯುವ ಹಾಗೆ ನಾವೆಲ್ಲರೂ ಮಾಡೋಣ. ಇಂದಿನ ಈ ಗೂಗಲ್ ಮೀಟ್ದಲ್ಲಿ ಸುಮಾರು 52 ಜನ ಭಾಗವಹಿಸಿದ್ದೀರಿ. ಇದು ಒಂದು ಕೂಡ ಜೇನುಗೂಡ. ಆ ಜೇನುಗೂಡಿನಲ್ಲಿ ನಾವು ನೀವೆಲ್ಲ ಅದರ ಸವಿಯನ್ನ ಸವಿಯೋಣ ಅನ್ನುವಂತ ಮಾತನ್ನ ಹೇಳ್ತಾ, ಪೂಜ್ಯ ತಾಯಿಯವರು ಈಗ ಟ್ರೈನ್ನಲ್ಲಿ ಇದ್ರೂ ಕೂಡ ಸಮಯಕ್ಕೆ ಸರಿಯಾಗಿ ಇದರಲ್ಲಿ ಭಾಗವಹಿಸಿ ತಮ್ಮ ವಿಚಾರಗಳನ್ನ ಕೊಟ್ಟಿದ್ದಾರೆ. ಜೋ ಕಂದ ಅಂತೇಳಿ ತೂಗಿ ಮಲಗಿಸಿದ್ದಾರೆ. ಆ ಚಿರನಿದ್ರೆಯಲ್ಲಿರುವಂತ ಸಿದ್ದೇಶ್ವರನನ್ನ ಜ್ಞಾಪಿಸಿಕೊಂಡು ಬಹುತೇಕ ಎಲ್ಲರ ಮನದಾಳದೊಳಗ ಆ ಸಿದ್ದೇಶ್ವರ ನೆಲೆಸುವಂತೆ ಮಾಡಿದ್ದಾರೆ. ಅಂತ ಪೂಜ್ಯ ತಾಯಿಯವರಿಗೂ ತಿಗಡಿಯವರಿಗೂ ತಮ್ಮೆಲ್ಲರ ಪರವಾಗಿ ಅನಂತ ಅನಂತ ಭಕ್ತಿಯ ಶರಣಾರ್ಥಿಗಳನ್ನ ಸಲ್ಲಿಸ್ತಾ, ಸಮಯ 6:07 ಆಗಿದೆ. ತಾವು